ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದು ನಾನು ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಮ್ಮ ಅಚ್ಚು ಫುಟ್ಬಾಲ್ ಕ್ಲಾಸಿಗೆ ಹೋಗ್ತಾ ಇದ್ದ. ಸೊ ನಮ್ಮ ಅಚ್ಚುಂದು ಇವತ್ತು ಲಾಸ್ಟ್ ಡೇ. ಸೊ ಅದಕ್ಕೆ ಇವತ್ತು ಹೇಗೆ ಆಟ ಆಡ್ತಾ ಇದ್ದಾನೆ, ಯಾವ ಮ್ಯಾಚ್ ವಿನ್ ಆಗುತ್ತೆ, ಏನು ಎಂತ ಅನ್ನೋದು ಹೇಳ್ತೀನಿ. ಫ್ರೆಂಡ್ಸ್, ಗೆಸ್ಟಾಗಿ ನಿಖಿಲ್ ರಾಜನ್ ಅವ್ರನ್ನ ಕರೆದಿದ್ದಾರೆ. ಅವರು ಇಂಟರ್ನ್ಯಾಷನಲ್ ಪ್ಲೇಯರು, ನಿಮ್ಗೆ ಗೊತ್ತಿರ್ಬೋದು. ಸೊ ಅವರು ಇದೇ ಪ್ಲೇಸ್ ಮಾರ್ಟಲ್ಲೇನ ಕಲ್ತಿದ್ದಂತೆ. ಸೊ ಅದನ್ನೇ ಹೇಳ್ತಾಯಿದ್ರು. ಮತ್ತು ನಮ್ಮ ಅಚ್ಚು ಟೀಮು ಯಾವ ಟೀಮು ವಿನ್ ಆಗಿದೆಯಲ್ಲ, ಸೊ ಅವರಿಂದನ ಇವರು ಪ್ರೈಸ್ ತೊಗೊತಾರೆ. ಫುಲ್ ವಿಡಿಯೋ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ಬೋದು, ಇವರೆಲ್ಲ ಗ್ರೌಂಡಲ್ಲಿ ಹೋಗಿದ್ದಾರೆ. ಸೊ ಇವಾಗ ವಾರ್ಮಪ್ ಮಾಡಿ ಇವಾಗ ಪ್ಲೇ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು, ಪ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಅಚ್ಚು ಅಂತೂ ತುಂಬ ಇಂಟ್ರೆಸ್ಟ್. ಅವನು ಫುಟ್ಬಾಲ್ ಅಂದರೆ ಫುಲ್ಲು ಕ್ರೇಜು. ಆ್ಯಂಡ್ ರೊನಾಲ್ಡೋ ಆ್ಯಂಡ್ ಮೆಸ್ಸಿ ಫುಲ್ ಫ್ಯಾನ್ ಅವನು. ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ನಾವೆಲ್ಲ ಕ್ರಿಕೆಟಿಗೆ ಹೋಗು, ನಮಗೆಲ್ಲ ಕ್ರಿಕೆಟ್ ಇಷ್ಟ ಅಲ್ಲ. ಸೊ ಕ್ರಿಕೆಟಿಗೆ ಜಾಯ್ನ್ ಆಗು ಅಂತಂದರೆ ಅವನು ಇಲ್ಲ, ನಾನು ಫುಟ್ಬಾಲ್ಗೆ ಹೋಗ್ತೀನಿ, ಫುಟ್ಬಾಲ ಜಾಯ್ನ್ ಆಗ್ತೀನಿ ಅಂತಂದ. ಸೊ ಅವಾಗ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ನಾವು ಮೂವ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ, ನೀವು ನೋಡ್ಬೋದು. ಫೈನಲಿ ನಮ್ಮ ಅಚ್ಚು ಟೀಮನ್ನು, ಆರೆಂಜ್ ಟೀಮನ್ನು ವಿನ್ ಆಯಿತು. ನೀವು ನೋಡ್ಬೋದು. ನೆಕ್ಸ್ಟ್ ಗೋಲ್ಡ್ ಮೆಡಲ್ ಸಿಗುತ್ತೆ, ಅದು ವಿಡಿಯೋ ಹಾಕಿರ್ತೀನಿ. ಏ ಮಿಕುಲ್, ಏನಾಯ್ತಾ? ಗೋಲ್ ಎಷ್ಟು? ಏ ಅದ್ವಿ, ಫ್ರೆಂಡ್ಸ್, ಆವಾಗೇ ಹೇಳ್ದಂಗೆ ನಿಖಿಲ್ ರಾಜಣ್ಣ ಅವ್ರನ್ನ ಗೆಸ್ಟಾಗಿ ಕರೆದಿದ್ರಲ್ಲ. ಸೊ ಶೀಲ್ಡು, ಮೆಡಲ್ಲು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಇವಾಗ ಪೇರೆಂಟ್ಸ್ಗಳ್ನ ಆಟ ಆಡಿಸ್ತಾ ಇದ್ದಾರೆ ಕೋಚು. ಇವಾಗ ಅವ್ರು ಬರೋದು ಇನ್ನೂ ಟೈಮ್ ಆಗುತ್ತೆ ಅಂತಂದು ಪೇರೆಂಟ್ಸ್ ಬಂದಿದ್ದೀವಲ್ಲ, ಸೊ ಅವ್ರನ್ನೆಲ್ಲ ಸೇರಿಸಿ ಕೋಚುಗಳು ನಮಗೆ ಆಟ ಆಡಿಸ್ತಾಯಿದ್ರು. ನನಗೆ ಏನು ಗಂಧ ಗಾಳಿ ಏನೂ ಗೊತ್ತೇ ಇಲ್ಲ. ಒಂದಿಷ್ಟು ಜನಕ್ಕೆ ಗೊತ್ತು ಪೇರೆಂಟ್ಸ್ಗೆ, ಬಟ್ ನನಗಂತೂ ಏನೂ ಗೊತ್ತೇ ಇಲ್ಲ. ಸೊ ಅಚ್ಚು ಹೇಳ್ತಾ ಇದ್ದ, ನಾನು 2 ಗೋಲ್ ಹಾಕಿದ್ದೀನಿ, 3 ಗೋಲ್ ಹಾಕಿದ್ದೀನಿ ಅಂತಂದು ಬಂದು ಹೇಳ್ತಿದ್ದ ಡೈಲಿ. ಸೊ ನಾನು ಅವ್ರಿಗೆ ಏನಂತ ಹೇಳ್ತಿದ್ದೆ, ಓನ್ಲಿ 2-3 ಅಷ್ಟೇ ಹಾಕಿದ್ದೀಯಾ ಅಂತಂದು ಹೇಳ್ತಿದ್ದೆ. ಒಂದ್ಸಲ ಗ್ರೌಂಡಿಗೆ ಬಂದರೆ ಯಾವುದೇ ಕೆಲಸ ಆಗಲಿ, ಒಂದ್ಸಲ ಒಳಗಡೆ ಹೋದ್ಮೇಲೆ ಗೊತ್ತಾಗೋದು ಯಾವುದು ಹೇಗೆ ಏನು ಎಂತ ಅನ್ನೋದು, ಅದ್ರ ವ್ಯಾಲ್ಯೂ ಹೇಗೆ ಏನು ಅನ್ನೋದು. ಹೊರಗಡೆ ನೋಡಿದರೆ ಅಷ್ಟೇ ಗೊತ್ತಾಗಲ್ಲ, ಒಂದ್ಸಲ ಒಳಗಡೆ ಹೋದರೆ ಗೊತ್ತಾಗೋದು. ಚೌಕಿ ನೋಡಿಲ್ಲಮ್ಮ, ಚೌಕಿ We had our team traveling to Chennai for a exposure trip. We had a 10 days camp. We had a great experience. Our boys had a great experience, and our coaches had a great experience in Chennai with Madras FC. And it's one of the leading academy, residential academy in India. To Madras FC to give them an exposure trip. And 2 of the boys have been selected, and they have another 3 selections. ಅಚ್ಚು ಫಸ್ಟ್ ಹ್ಯಾಂಡ್ ಶೇಕ್ ಮಾಡಬೇಕು.
ಅಚ್ಚು ನೋಡಿಲ್ಲ ಅದ್ವಿ. ಹಾ ಮಿಕುಲ್. Cheers. Okay, sports. ಏ ಕೊಡಕ್ಕಿಗೆ ಅವಳಿಗೆ ಬೇಕಂತದು. ಫೈನಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಮಕ್ಕಳು ಯಾವುದರಲ್ಲಿ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇತ್ತಂದರೆ ಎನ್ಕರೇಜ್ ಮಾಡಿ. ನಾವಲ್ದ ಮತ್ತು ಯಾರು ಎನ್ಕರೇಜ್ ಮಾಡಬೇಕು? ಪೇರೆಂಟ್ಸ್ಗಳನ್ನ ಎನ್ಕರೇಜ್ ಮಾಡಬೇಕು. ಸೊ ನಿಮ್ಮ ಮಕ್ಕಳು ಯಾವಾಗಾದ್ರೂ ಒಂದು ದಿವಸ ರೊನಾಲ್ಡೋ ಆಗ್ಬೋದು, ಮೆಸ್ಸಿ ಆಗ್ಬೋದು, ನಮ್ಮ ಭಾರತಕ್ಕೆ ಹೆಮ್ಮೆ ತರ್ಬೋದು. ಸೊ ಈ ವಿಡಿಯೋ ಮೂಲಕ ನಾನು ಹೇಳ್ತಾ ಇರೋದು. ಐ ಹೋಪ್ ದಿಸ್ ವಿಡಿಯೋ ಇಷ್ಟ ಆಗಿದೆ ಅಂತಂದು ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೇನೊಂದು ವಿಡಿಯೋದೊಂದಿಗೆ ಬರ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.